So, welcome to everyone to our Kannada Nudi Habba. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರೀತಿಯ ಕನ್ನಡ ನುಡಿ ಹಬ್ಬಕ್ಕೆ ಆಗಮಿಸಿರುವ ಎಲ್ಲರಿಗೂ ಸುಸ್ವಾಗತ. ಇಂದು ಆಟ, ಹಾಡು, ಕವನ, ಕತೆ ಮತ್ತು ನಾಟಕದ ಮೂಲಕ ಕಲಿಯುತ್ತಾ ಅದರ ಸೊಗಡನ್ನು ಸಂಭ್ರಮಿಸೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. Kannada is one of India's ancient classical languages, and it is considered to have a history of more than 2000 years. Great poets, writers such as Pampa, Ranna, Ponna, Basavanna, Akka Mahadevi, and Allamma Prabhu enriched Kannada literature. Over the centuries, Kannada has evolved from Halegannada to our modern Kannada, or which is called the Old Kannada to the New Kannada. And because of its antiquity and rich heritage, Kannada was granted classical language status by the Government of India in 2008. Language is not just words. It carries history, culture of thousands of years. So it's our responsibility to let it continue to grow, flourish, and grow in it. Banni, Nudiyona, Naliyona, Kalisona. Moving on to our performance. Our first performance is from our grade 1 students. They are here to sing for us. Children, are you ready? Yes, ma'am. Okay, now get on to the stage then. ಇಂದು ನಾವು ಮೊಲದ ಮರಿ ಪದ್ಯವನ್ನು ಹಾಡಲಿದ್ದೇವೆ. ಈ ಪದ್ಯವನ್ನು ಬರೆದವರು ಕೆಂತೂರು ದೊಡ್ಡಣ್ಣ ಶೆಟ್ಟಿ. ಮೊಲದ ಮರಿ ಆಡಬಾರೆ, ಚುಪ್ಪಗೆ 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 ತೆಗೆದು ಬಾರೆ, ಪೊದರಿನಿಂದ ಪೊದರಿಗೆ ನಿನ್ನ ಆಟ, ಗಿಡದ ಚಿಗಳು ನಿತ್ಯ ನನಗೆ ಸೊಗಸು ನೂರ, ಮೊಲದ ಮರಿ ಆಡಬಾರೆ, ಚುಪ್ಪಗೆ 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 ತೆಗೆದು ಬಾರೆ, ಗಿಡ್ಡವಾಳ ದೊಡ್ಡ ಕಿವಿಯು ನಿನಗೆ ಚಂದ, ಎದ್ದು ಎನ್ನ ಬಲೆಗೆ ಬಂದು ಆಡು ಕಂದ, ಮೊಲದ ಮರಿ ಆಡಬಾರೆ, ಚುಪ್ಪಗೆ 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 ತೆಗೆದು ಬಾರೆ, ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ನನಗೆ ಸಲಗುವೆ, ಮೊಲದ ಮರಿ ಆಡಬಾರೆ, ಚುಪ್ಪಗೆ 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 ತೆಗೆದು ಬಾರೆ. ಈಗ ನಾವು ಬಾಣದಾರಿಯಲ್ಲಿ ಹಾಡನ್ನು ಹಾಡಿದ್ದೇವೆ. ಈ ಪದ್ಯವನ್ನು ಬರೆದವರು ಚಿ ಉದಯಶಂಕರ್, ಚಿತ್ರ ಭಾಗ್ಯವಂತ. ಹಾಡಿದವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿರುಗುತ್ತಾರೆ ಅಂದ, ನೋಡಿ ಅಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ನೀನಾಡು ಮಾತೆಲ್ಲ ಜೇನಿನಂತೆ, ನಗುವಾಗ ಮಗವೊಂದು ಹೂವಿನಂತೆ, ನೀನಾಡು ಮಾತೆಲ್ಲ ಜೇನಿನಂತೆ, ನಗುವಾಗ ಮಗವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ, ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮೆರಗುತ್ತಾರೆ ಅಂದ, ನೋಡಿ ఎంత ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ಆರೆ ನಮಗಾಗಿ ತಂದ ಸಿರಿಯೇ,
ಮರಿಯೇ ನನ್ನ ಜಾಣ ಮರಿಯೇ ಬಾನದಾರಿಯಲ್ಲಿ ಸೂರ್ಯ ಜಾರಿಯೋದ ಚಂದ್ರ ಮೇಲೆ ಬಂದ ಮೆಲುಗುತ್ತಾಳ ಅಂದ ನೋಡಿ ಎಷ್ಟು ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಧನ್ಯವಾದಗಳು. Our next performance is from the grade 2 and grade 3 children. This is a simple folk tale or a Jataka tale, The Lion and the Mouse. We've chosen a very simple story. The reason is, I think most of you also do not know Kannada. So we are trying to help you out with a story which is very convenient for you to follow, and hopefully you'll also learn the language. All right, so let's enjoy the performance. ಒಂದು ಕಾಡಿನಲ್ಲಿ ಒಂದು ಸಿಂಹ ವಾಸಿಸುತ್ತಿತ್ತು. ಆ ಸಿಂಹವು ಮರದ ಕೆಳಗೆ ಮಲಗಿತ್ತು. ಆಗ ಎರಡು ಚಿಕ್ಕ ಇಲಿಗಳು ಸಿಂಹದ ಮೇಲೆ ಓಡಾಡಿತು. ಬಾಡನ್ನು ಬಾಲಿ ನನಗೆ ಬೇಸರವಾಗುತ್ತಿದೆ. ಏನ್ ಮಾಡೋಣ? ನಾವು ಸಿಂಹದ ಮೇಲೆ ಆಟ ಆಡೋಣ. ನನಗೆ ಭಯವಾಗುತ್ತಿದೆ. ನೀನು ಬಾಲೇಲಿ, ನಾವು ಸಿಂಹದ ಬೆನ್ನ ಮೇಲೆ ಆಡುವೆ. ಇಲ್ಲ, ನನಗೆ ಭಯವಾಗುತ್ತಿದೆ. ಬಾ ಮನ್ನು ಬಾ. ಯಾರು ನನ್ನ ನಿದ್ದೆಯನ್ನು ಕೆಡಿಸಿದವರು? ಕ್ಷಮಿಸಿ ಸಿಂಹರಾಜನೇ, ತಪ್ಪಾಗಿ ನಾವು ನಿಮ್ಮ ಮೇಲೆ ಆಟಾಡಿದೆವು. ನಿಮ್ಮನ್ನು ಈಗಲೇ ತಿನ್ನಬಹುದು. ದಯವಿಟ್ಟು ನಮ್ಮನ್ನು ಬಿಡಿ. ಅದರ ಬದಲಾಗಿ ಇನ್ನೊಂದು ದಿನ ನಾವು ಸಹಾಯ ಮಾಡುತ್ತೇವೆ. ನೀವು ನನಗೆ ಸಹಾಯ ಮಾಡುವುದೇ? ಸರಿ, ಹೋಗಿ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ. ಧನ್ಯವಾದಗಳು ಸಿಂಹರಾಜನೇ, ನೀವು ದಯಾಳು. ನೀವು ಕಾಡಿನ ರಾಜ. ನೀವು ಕಾಡಿನ ರಾಜ. ಸಿಂಹ ಮತ್ತು ಇಲಿಗಳು ಕೆಲವು ದಿನಗಳ ನಂತರ ಕಾಡಿಗೆ ಇಬ್ಬರು ಬೇಟೆಗಾರರು ಬಂದರು. ಮುಂದೆ ಈ ಕಥೆ ಏನಾಗುತ್ತದೆ ಎಂದು ನೋಡೋಣ ಬನ್ನಿ. ಗೆಳೆಯ ಬಾಯಲಿ, ನಾವು ಕಾಡಿಗೆ ಹೋಗಿ ಆ ದೊಡ್ಡ ಸಿಂಹವನ್ನು ಹಿಡಿಯೋಣ. ಸರಿ ಗೆಳೆಯ, ಆ ದೊಡ್ಡ ಬಲೆಯನ್ನು ತೆಗೆದುಕೊಂಡು ಹೋಗೋಣ. ಸಿಂಹ ಕಾಡಿನ
ಕಾಡಿನಲ್ಲಿ ಎತ್ತ ಪ್ರಕಾರ ನಡೆದು ಹೋಗುತ್ತಿತ್ತು. ನಂತರ ಬೇಟೆಗಾರರನ್ನ ಬಲೆಗೆ ಸಿಕ್ಕಿಬಿದ್ದಿತು. ನನಗೆ ನಿದ್ದೆ ಬರುತ್ತಿತ್ತು. ನಾನು ಮಲಗುತ್ತೇನೆ. ಹೇ ಸಿಂಹ, ನೀವು ಈಗ ನಮ್ಮ ಕೈಯಲ್ಲಿ. ಬಾ ಗೆಳೆಯ, ಆ ದೊಡ್ಡ ಪಂಜರವನ್ನು ತರೋಣ. ಹ ಹ ಹ. ಕಾಪಾಡಿ, ಕಾಪಾಡಿ, ಕಾಪಾಡಿ. ಸಿಂಹರಾಜನೇ, ಹೆದರಬೇಡಿ, ನಾವು ಸಹಾಯ ಮಾಡುತ್ತೇವೆ. ನೀವು ಇಷ್ಟು ಚಿಕ್ಕ ಪ್ರಾಣಿಗಳು ಹೇಗೆ ಸಹಾಯ ಮಾಡುತ್ತೀರಿ? ನಮ್ಮ ಹಲುಗಳಿಂದ ಬಲೆಯನ್ನು ಕಚ್ಚಿ ಕಚ್ಚಿ ಕತ್ತರಿಸುತ್ತೀರಿ. ಇಲಿಗಳೇ, ನೀವು ಇಷ್ಟು ಚಿಕ್ಕ ಪ್ರಾಣಿಗಳು ಈ ಸಿಂಹದಂತ ದೊಡ್ಡ ಪ್ರಾಣಿಯನ್ನು ಸಹಾಯ ಮಾಡಬಹುದು. ನಾನು ಎನಿಸಿರಲಿಲ್ಲ. ನೀವು ನನ್ನ ಪ್ರಾಣವನ್ನು ಕಾಪಾಡಿದ್ದೀರಿ. ಈ ಸಹಾಯ ನಾನು ಎಂದಿಗೂ ಮರೆಯೋದಿಲ್ಲ. ಇಂದಿನಿಂದ ನಾವೆಲ್ಲರೂ ಸ್ನೇಹಿತರಾಗೋಣ. ಧನ್ಯವಾದಗಳು ಸಿಂಹರಾಜನೇ, ನಿಮ್ಮ ಸ್ನೇಹ ನಮಗೆ ಒಪ್ಪಿಗೆ ಇದೆ. ನಾವು ಹಾಕಿದ ಬಲೆಯಿಂದ ಸಿಂಹ ಹೊರಗೆ ಬಂದಿದೆ. ಅದು ಹೇಗೆ ಸಾಧ್ಯ ಗೆಳೆಯ? ನಾವು ಹಾಕಿದ ಬಲೆಯಿಂದ ಸಿಂಹ ಹೇಗೆ ಹೊರಗೆ ಬಂದಿದೆ? ಈ ಬೇಟೆಗಾರರಿಗೆ ಸರಿಯಾದ ಪಾಠ ಕಲಿಸಬೇಕು. ಹೋಗು ಸಿಂಹರಾಜನೇ, ಹೋಗು. ಸಿಂಹ ಮತ್ತು ಇಲಿಗಳು ಒಟ್ಟಿಗೆ ಸೇರಿ ಬೇಟೆಗಾರರನ್ನ ಕಾಡಿನಿಂದ ಓಡಿಸಿದರು. ನಂತರ ಎಲ್ಲ ಪ್ರಾಣಿಗಳು ತೊಂದರೆಯಿಲ್ಲದೆ ಸುಖವಾಗಿ ಜೀವಿಸಿದರು. ಈ ನೀತಿ ಏನೆಂದರೆ, ಚಿಕ್ಕವರನ್ನು ಎಂದಿಗೂ ತಿರಸ್ಕರಿಸಬಾರದು. ದಯೆಯಿಂದ ಮಾಡಿದ ಸಹಾಯ ಒಂದು ದಿನ ನಮಗೂ ಸಹಾಯವಾಗುತ್ತಿದೆ. ಧನ್ಯವಾದಗಳು. ಈಗ ನಮ್ಮೆಲ್ಲರ ಪರಿಚಯ. ಅಶ್ವಿನ್ ಸಿಂಹನಾಗಿ, ದರ ಮತ್ತು ಮಾನ್ವಿ ಇಲಿಗಳಾಗಿ,
children. Thank you so much. You can come down and sit. Yeah, let's hear a big round of applause.